ಬಾದಾಮಿಯಲ್ಲಿ ನಾನು ಮತಗಳನ್ನ ಖರೀದಿ ಮಾಡಿಲ್ಲ ಅಂತ ಸಿಎಂ ಇಬ್ರಾಹಿಂ ಆರೋಪಕ್ಕೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಬಾದಾಮಿ ಕ್ಷೇತ್ರಕ್ಕೆ ಹೋಗಿದ್ದೆ 2 ದಿನ ಮಾತ್ರ. ಮತ ಖರೀದಿ ಬಗ್ಗೆ ನನಗೇನು ವಿಚಾರ ಗೊತ್ತೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಈ ವಿಚಾರವನ್ನ ನಾನು ಕೇಳ್ತಾ ಇರೋದು ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಇವು ಯಾರೂ ದುಡ್ಡು ಕೊಡದೆ ಗೆದ್ದು ಬಿಟ್ಟಿದ್ದಾರ. ಆವತ್ತು ಎಲೆಕ್ಷನ್ ದಿನ ನಾವೆಲ್ಲ ಪತ್ರಕರ್ತರು ರಸ್ತೆಗಳಲ್ಲಿ ಹೋಗಿ ನೋಡಿದ್ರೆ ಆ ಪಾರ್ಟಿಯವ್ರು ಎಷ್ಟು ಕೊಟ್ರು, ಈ ಪಾರ್ಟಿಯವ್ರು ಎಷ್ಟು ಕೊಟ್ರು ಅಂತ ಜನ ಹಂಚ್ಕೊತಿರೋದು ಕಣ್ಣಾರೆ ಕಾಣ್ತೀವಿ. ಇವತ್ತು ಗೊತ್ತೇ ಇಲ್ಲ ಅಂತಾರೆ, ಮತ್ತೊಬ್ರು ಹೇಳ್ತಾರೆ ಮತ ಖರೀದಿ ಮಾಡಿದ್ವಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ, ನಾನು 2 ದಿನ ಹೋಗಿರೋದು ಅಂತ ಹೇಳ್ತಾರೆ. ಏನೇ ಇರಲಿ, ರಾಜಕಾರಣಿಗಳ ಈ ನವರಂಗಿ ಆಟ ಹೊಸದೇನಲ್ಲ ಬಿಡಿ, ಜನಕ್ಕೆ ಗೊತ್ತಿದೆ ಏನು ಅಂತ. ಚಿಮ್ಮಂಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥವ್ನು. ಇನ್ನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ಭಾಷಣ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಅವನು. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವರು ಮುಖ್ಯಮಂತ್ರಿ ಆಗಿ ತಿಳ್ಕೋಬೇಕಾದಂತ ನಮ್ಮ ಪಾರ್ಟಿ ಜೊತೆ ಇದ್ದವರಲ್ಲ ಸರ್ ಅವಾಗ 2018 ಚುನಾವಣೆಯಲ್ಲಿ ಅವರೇ ತಲೆ ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ. ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ 3,000 ಹೇಳಿದ್ರೆ ಸರ್ 800ರಿಂದ 1,000 ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಹೋಟೆಲ್ ಹಾಕಿದ್ರು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ 3,000 ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಸರ್. ಮೈಸೂರಲ್ಲಿ ಸರ್ KSYU ನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ನನಗೆ ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅವ್ರನ್ನೇ ಕೇಳ್ಬೇಕು. ಇಬ್ರಾಹಿಂ ಏನ್ ನಮ್ಮ ಪಾರ್ಟಿ ಅವರು ಜೊತೆ ಇದ್ದವರಲ್ಲ ಸರ್ ಅವಾಗ. ನನಗೆ ಏನೂ ಗೊತ್ತೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ನಾಮಿನೇಷನ್ ಫೈಲ್ ಮಾಡಕ್ ಒಂದಿನ ಹೋಗಿದ್ದೆ, ಪ್ರಚಾರಕ್ಕೆ ಒಂದಿನ ಹೋಗಿದ್ದೆ. ಸಿಎಂ ಇಬ್ರಾಹಿಂ ಅಲ್ಲಿದ್ರು ಪಾಪ, ನನಗೆ ಏನೂ ಗೊತ್ತಿಲ್ಲ, ಇಬ್ರಾಹಿಂ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಒಂದು ಚಾಣಕ್ಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಗೊತ್ತಿಲ್ಲ ಯಾರು ಖರೀದಿ ಮಾಡಿದ್ರೋ ಮಾಡಿಲ್ವೋ, ಆದರೆ ನಮಗೆ ಪತ್ರಕರ್ತರಾಗಿ ಅತ್ಯಂತ ಸ್ಪಷ್ಟವಾಗಿ ಕಾಣೋದೇನು ಅಂತಂದ್ರೆ ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಯುತ್ತೆ. ಇದು ಜನಕ್ಕೂ ಗೊತ್ತಿದೆ. ಇದೊಂದು ಎಲ್ಲರೂ ಸುಳ್ಳು ಹೇಳೋ ನಾಟಕ ಆಗಿಬಿಡತ್ತೆ. ಹಣ ಯಾರು ಕೊಟ್ಟೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಜನಕ್ಕೆ ತಗೊಂಡವ್ರಿಗೂ ಗೊತ್ತಿರುತ್ತೆ, ಅದನ್ನ ನೋಡಿದವ್ರಿಗೂ ಗೊತ್ತಿರುತ್ತೆ. ಎನಿವೆ, ಸಿಎಂ ಇಬ್ರಾಹಿಂ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ ಸತ್ಯವನ್ನ ಹೇಳಕ್ಕೆ ನಂಗೆ ಯಾವ ಭಯನೂ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ನಾವು 3,000 ಓಟ್ಗಳನ್ನು ಖರೀದಿ ಮಾಡಿದ್ವಿ, ಸಾಲ ಮಾಡಿ ಖರೀದಿ ಮಾಡಿದ್ವಿ ಅಂದ್ರೆ ಹಣ ಹಂಚಿ ಖರೀದಿ ಮಾಡಿದ್ವಿ ಅನ್ನೋ ಅರ್ಥದಲ್ಲಿ. ಸೊ ಅದನ್ನು ಆಹಾ ಸಾಲವನ್ನು ಸಿದ್ದರಾಮಯ್ಯನವರೇ 6 ತಿಂಗಳ ನಂತರ ತೀರಿಸಿದ್ರು ಅಂತ, ನನ್ನ ಜೊತೆ ಚಿಮ್ಮನಕಟ್ಟಿ ಕೂಡ ಇದ್ದರು ಅಂತ ಸಿಎಂ ಇಬ್ರಾಹಿಂ ಹೇಳಿರ್ತಕ್ಕಂಥ ಸ್ಫೋಟಕ ಹೇಳಿಕೆ. ಒಂದು ಕಡೆ ಈ ಮತಗಳ್ಳತನದ ಬಾಂಬ್, ಮತಗಳ್ಳತನದ ವಾರ್ ಏನು ನಡೀತಾ ಇದೆ, ರಾಜಕಾರಣದ ಕೆಸರ ಚಾಟ. ಮತ್ತೊಂದು ಕಡೆ ಈ ಕಡೆ ಇಬ್ರಾಹಿಂ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿದ್ದು ಮತ ಖರೀದಿ ಮಾಡಿರೋದ್ರಿಂದ ಅಂತ. ಯಾರು ಹೆಚ್ಚು ಸಾಚ ಅಥವಾ ಯಾರು ತಪ್ಪು ಅಂತ ಇಲ್ಲಿ ಒಂದು ಯುದ್ಧ ನಡೀತಾ ಇದೆ. ಈ ರಾಜಕಾರಣಿಗಳು ಯೂಶುವಲಿ ಯಾರು ದೊಡ್ಡ ಕಳ್ಳ ಅಂತ ನಡೆಸುವಂಥ ಒಂದು ವಾಗ್ಯುದ್ಧ ಇದು. ಅಂದರೆ ಆ ಪಾರ್ಟಿಯವರು ದೊಡ್ಡ ಕಳ್ಳರೋ, ಈ ಪಾರ್ಟಿಯವರು ದೊಡ್ಡ ಕಳ್ಳರೋ ಅಂತ. ಇದನ್ನ ಜನಸಾಮಾನ್ಯ ಬಹಳ ಬಹಳ ನಿರ್ವಿಣ್ಯತೆಯಿಂದ ನೋಡ್ತಾನೆ. ಏನಾಗ್ತಾ ಇದೆ ಅನ್ನೋದನ್ನ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಜನಕ್ಕಿರತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಸಿದ್ದರಾಮಯ್ಯನವರು
ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ರೀತಿ ಅವರ ರಾಜಕೀಯ ಮುತ್ಸದ್ದಿತನಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇತ್ತು ಮೈಸೂರಿನಲ್ಲಿ. ಏನೆಲ್ಲ ಹೇಳಿದ್ರು ವಿನೋದ್ ಸಿದ್ದರಾಮಯ್ಯನವರು, ಆಫ್ ದ ರೆಕಾರ್ಡ್ ಇನ್ನೇನಾದ್ರೂ ಮಾತುಗಳು ಕೇಳಿಬಂದ್ವಾ, ಏನ್ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಏನೋ ನೆನ್ನೆ ಸಿಎಂ ಇಬ್ರಾಹಿಂ ಅವರು ತಮ್ಮ ಭಾಷಣದಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ರು. ಏನು 3,000 ಮತಗಳನ್ನ ಖರೀದಿ ಮಾಡಿದ ಕಾರಣಕ್ಕಾಗಿ ಬಾದಾಮಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೆಲ್ಲಕ್ಕೆ ಕಾರಣ ಆಗಿತ್ತು. ಜೊತೆಗೆ ಆ 3,000 ಮತಗಳ ಖರೀದಿಯ ದುಡ್ಡನ್ನು ಕೂಡ 6 ತಿಂಗಳು ಬಿಟ್ಟು ಸಿದ್ದರಾಮಯ್ಯ ಅವರು ಕೊಟ್ಟರು ಅಂತ ಹೇಳಿ ಒಂದು ಹೇಳಿಕೆಯನ್ನು ಭಾಷಣದಲ್ಲಿ ಹೇಳಿದ್ರು. ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮತಗಳಿಸಿದ ವಿಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ ನಲ್ಲಿದ್ದಂತಹ ಸಿಎಂ ಇಬ್ರಾಹಿಂ ಅವರು ಕೂಡ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ನಾನು ಗಮನಿಸಿಲ್ಲ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಮುಂದುವರೆದಿಗೆ ಮಾತಾಡ್ತಾ ಹೇಳುವಂತದ್ದು, ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇದ್ರು, ಖರೀದಿ ಮಾಡಿದ ವಿಚಾರವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಒಂದು ಭಾಷಣ ಅವ್ರದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಏನು ಸತ್ತವರು ಕೆಟ್ಟವರೆಲ್ಲರೂ ಕೂಡ ನನ್ನನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಭಾಷಣ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಯಾವಾಗ ಮತಗಳದೆಲ್ಲ ವಿಚಾರ ಬಂತು ಆ ಸಂದರ್ಭದಿಂದ. ಸೊ ಹೀಗಾಗಿ ಆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲೂ ಕೂಡ ಸತ್ತವರು ಕೆಟ್ಟವರು ಮತವನ್ನ ಹಾಕೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ನಾನು ಆ ರೀತಿ ಹೇಳಿಯೇ ಇಲ್ಲ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಈ ಹಿಂದೆ ಇದ್ದಂತಹ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆಯೋ ಗೊತ್ತಿಲ್ಲ, ಆದ್ರೆ ಅವರೇ ಮಾತನಾಡುವಂತಹ ಆ ಒಂದು ಹೇಳಿಕೆಯದು ಇವತ್ತು ಆ ರೀತಿ ಮಾತನಾಡಿಲ್ಲ ಅಂತ ಹೇಳ್ತಾರೆ. ಈಗ ಅವರು ಬೆಟ್ಟು ತೋರಿಸ್ತಾ ಇರುವಂತದ್ದು, ಅಂಥವ್ರು ಬಂದು ವೋಟ್ ಹಾಕುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಏನು ಮಾಡ್ತಿತ್ತು ಅಂತ ಹೇಳಿ ಚುನಾವಣಾ ಆಯೋಗದತ್ತ ಈಗ ಏನೋ ಕೈಯನ್ನು ತೋರಿಸೋಕೆ ಮುಂದಾಗ್ತಾ ಇದ್ದಾರೆ. ಒಂದು ರೀತಿಯದ್ದು ಬಹಳ ಸ್ಪಷ್ಟ ಶ್ರೀಲಕ್ಷ್ಮಿ, ಈಗಾಗಲೇ ಮತಗಳಂತೆಲ್ಲ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಕ್ಕಂತ ಹೇಳ್ತಿದೆ. ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೊಟ್ಟಂತಹ ಹೇಳಿಕೆ ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಅವರು ಹಿಂದೆ ಭಾಷಣದಲ್ಲಿ ಮಾತಾಡಿದಂತಹ ಒಂದು ಹೇಳಿಕೆ ಇರ್ಬೋದು, ಕಾಂಗ್ರೆಸ್ಗೆ ಈ ಎರಡು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದಿಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರೇ ಖುದ್ದು ಈ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ ನಲ್ಲಿದ್ದಂತಹ ಸಿಎಂ ಇಬ್ರಾಹಿಂ ಇರ್ಬೋದು, ಜೊತೆಗೆ ಸಿಎಂ ಅವರ ಭಾಷಣ, ಆ ಎರಡು ಹೇಳಿಕೆಗಳು ಕೂಡ ಈಗ ಕಾಂಗ್ರೆಸ್ಗೆ ದೊಡ್ಡ ಮುಳ್ಳಾಗಿ ಪರಿಣಮಿಸುವುದರಲ್ಲಿ ಯಾವ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷಗಳು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋರಾಟಕ್ಕೆ ಇಳಿದೆ ಕಾದು ನೋಡ್ಬೇಕಾಗುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಕೊನೆ ಚಿಮ್ಮಂಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಇನ್ನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಅವನು ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಕೇಳ್ಕೋಬೇಕಂತ ನಮ್ಮ ಪಾರ್ಟಿ ಲೀಡರ್ ಅವರು ಸರ್ ಜೊತೆ ಇದ್ದವರಲ್ಲ ಸರ್ ಅವಾಗ 2018 ಚುನಾವಣೆಯಲ್ಲಿ ಅವರೇ ತಲೆ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ 3,000 ಅಂದ್ರೆ ಹೇಳಿದ್ರೆ ಸರ್ 800ರಿಂದ 1,000 ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ 6 ತಿಂಗಳು ದುಡ್ಡ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಹೋಟೆಲ್ ಹಾಕಿದ್ರು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ 3,000 ಓಟ್ನ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಎಲ್ಲಿ ಮೈಸೂರಲ್ಲಿ ಸರ್ KFIನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅವ್ರನ್ನೇ ಕೇಳಬೇಕು.